ಮೈಸೂರು ಜಿಲ್ಲೆಯ ಮೊದಲ ಹೈಟೆಕ್ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ನಾಚಿಸುವಂತಹ ಸೌಲಭ್ಯ ಆಧುನಿಕತೆಯ ಸ್ಪರ್ಶ ದಾಖಲಾತಿ ಹೆಚ್ಚಾದ್ರೆ ಹರ್ಷ. ಹೌದು, ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವಂತಹ ಜನರೇ ಹೆಚ್ಚು. ಆದರೆ ಈ ಆರೋಪವನ್ನ ಸುಳ್ಳು ಮಾಡುವ ಸರ್ಕಾರಿ ಶಾಲೆಯೊಂದು ನಂಜನಗೂಡಿನ ಕಲಹಳ್ಳಿ ಬಳಿ ತಲೆ ಎತ್ತಿ ನಿಂತಿದೆ. ಅದೇನು ವಿಶೇಷ ಅಂತೀರಾ? ಶಾಲೆಯ ಕಟ್ಟಡ ಹೊರನೋಟದಲ್ಲಿ ಆಕರ್ಷಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾವುದೇ ಖಾಸಗಿ ಶಾಲೆಯನ್ನ ನಾಚಿಸುವಂತೆ ಈ ಒಂದು ಸರ್ಕಾರಿ ಶಾಲೆ ತಲೆ ಎತ್ತಿ ನಿಂತಿದೆ. ಆಧುನಿಕತೆಯ ಟಚ್ ಈ ಶಾಲೆಗೆ ನೀಡಲಾಗಿದ್ದು ಐಷಾರಾಮಿ ಬಂಗಲೆಯಂತೆ ಹೊರನೋಟದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಒಳಹೊಕ್ಕರಂತೂ ಸೌಲಭ್ಯಗಳು ಕಣ್ಣು ಕುಕ್ಕುವಂತಾಗಿದೆ. ಈ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ 1ರಿಂದ 6ನೇ ತರಗತಿವರೆಗೆ ನಡೀತಾ ಇದ್ದು 10ಕ್ಕೂ ಹೆಚ್ಚು ಸುಸಜ್ಜಿತ ಕೊಠಡಿಗಳನ್ನ ಹೊಂದಿದೆ. ನುರಿತ ಶಿಕ್ಷಕರು ವಿದ್ಯಾರ್ಥಿಗಳ ಏಳಿಗೆಗಾಗಿ ಸಿದ್ಧಹಸ್ತರಾಗಿ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ. ಉತ್ತಮ ಆಟದ ಮೈದಾನ, ಸ್ವಚ್ಛ ಶೌಚಾಲಯ, ಸಾಕಷ್ಟು ಪುಸ್ತಕಗಳ ಸಂಗ್ರಹವಾಗಿರುವ ಗ್ರಂಥಾಲಯ, ಕಂಪ್ಯೂಟರ್ ತರಬೇತಿ ಲ್ಯಾಬ್, ವಿದ್ಯಾರ್ಥಿಗಳು ಕೋರುವಂತಹ ಆಧುನಿಕ ಶೈಲಿಯ ಚೇರುಗಳು ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತಹ ಆಟಿಕೆಗಳು, ಶೈಕ್ಷಣಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಮಾದರಿಗಳು ಎಲ್ಲವೂ ಕೂಡ ಹೈಟೆಕ್ ಆಗಿರುವುದೇ ಈ ಶಾಲೆಯ ವಿಶೇಷವಾಗಿದೆ. ನಂಜನಗೂಡಿನಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಶಾಲೆ ಎಲ್ಲಾ ರೀತಿಯ ಅತ್ಯುನ್ನತವಾದ ಸೌಲಭ್ಯಗಳನ್ನ ಹೊಂದಿದೆ. ಆದರೆ ದಾಖಲಾತಿಯೇ ಮುಖ್ಯ ಸಮಸ್ಯೆಯಾಗಿದ್ದು ಖಾಸಗಿ ಶಾಲೆಗಳ ಭ್ರಮಲೋಕದಲ್ಲಿ ಈ ಶಾಲೆಯತ್ತ ಪೋಷಕರು ಗಮನ ಹರಿಸದಿರುವುದು ವಿಪರ್ಯಾಸ ಆಗಿದೆ. ಕೈಗಾರಿಕಾ ಪ್ರದೇಶದ ಸಮೀಪವೇ ಸುಸಜ್ಜಿತ ಶಾಲೆ ಇದಾಗಿದ್ದು ಏನೆಲೆ ಜುಬಿಲಿಯಂಟ್ ಕಾರ್ಖಾನೆಯವರು ವಿಶೇಷ ಆಸಕ್ತಿ ವಹಿಸಿ ಸರ್ಕಾರಿ ಶಾಲೆಗೆ ಆಧುನಿಕತೆಯ ಸ್ಪರ್ಶ ನೀಡಿದ್ದಾರೆ. ಇಷ್ಟೆಲ್ಲ ಸೌಲಭ್ಯಗಳಿದ್ರೂ ಕೂಡ ಮಕ್ಕಳ ದಾಖಲಾತಿ ಕೇವಲ 40. ಹೆಸರಿಗೆ ಸರ್ಕಾರಿ ಶಾಲೆಯಾದ್ರೂ ಖಾಸಗಿ ಶಾಲೆಯನ್ನ ಮೀರಿಸುವಂತಹ ಸೌಲಭ್ಯಗಳನ್ನ ಹೊಂದಿರುವಂತಹ ಈ ಶಾಲೆಗೆ ಮಕ್ಕಳನ್ನ ದಾಖಲಿಸುವ ಪ್ರಯತ್ನ ಭರದಿಂದ ಸಾಗ್ತಾ ಇದೆ. ದಾಖಲಾತಿ ಕೊರತೆಯಿಂದ ಸರ್ಕಾರಿ ಶಾಲೆಗಳಿಗೆ ಬೀಗ ಹಾಕಲಾಗ್ತಾ ಇದ್ದು ಇದಕ್ಕೆ ಸೌಲಭ್ಯಗಳ ಕೊರತೆಯೇ ಅಪಾಯವಾದ. ಆದ್ರೆ ಈ ಸರ್ಕಾರಿ ಶಾಲೆ ಎಲ್ಲಾ ಕೊರತೆಗಳನ್ನ ನೀಗಿಸಿದೆ. ಪೋಷಕರು ತಮ್ಮ ಮಕ್ಕಳನ್ನ ದಾಖಲಿಸುವಂತ ಮನಸ್ಸು ಮಾಡಬೇಕಾಗಿದೆ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನಾನು BO ನಂಜನಗೂಡು ಮಹೇಶ್ ಎಂ ಮಾತಾಡ್ತಿದ್ದೀನಿ. ನಮ್ಮ ನಂಜನಗೂಡು ಪಟ್ಟಣದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಕಲ್ಲಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಕಟ್ಟಡ ತುಂಬ ಸುಸಜ್ಜಿತವಾಗಿ ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಿರುವ ಕಟ್ಟಡ ಇದೆ. ಮತ್ತು ರೂಮ್ಗಳು ಸಾಕಷ್ಟಿದೆ, ಎಲ್ಲ ಫರ್ನಿಚರು ಇದೆ, ಮತ್ತು ಲೈಬ್ರರಿ ಇದೆ, ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಕೂಡ ಇದೆ. ಸಾಕಷ್ಟು ಮಂದಿ ಶಿಕ್ಷಕರಿದ್ದಾರೆ. ತುಂಬ ಸುಸಜ್ಜಿತವಾಗಿ ಒಳ್ಳೆಯ ಉತ್ತಮವಾದ ಶೌಚಾಲಯ ಇದೆ. ಎಲ್ಲ ವಾತಾವರಣ ತುಂಬ ಚೆನ್ನಾಗಿದೆ. ಹಾಗಾಗಿ ಕಲ್ಲಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಇದರ ಸದುಪಯೋಗ ಪಡ್ಕೊಂಡು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುವ ಬದಲು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸುವ ಮೂಲಕ ಆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚು ಮಾಡಬೇಕಾಗಿ ಆ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ನಾನು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ಪೋಷಕರಿಗೆ ಸರ್ಕಾರಿ ಶಾಲೆಯಲ್ಲಿ ಕೊರತೆ ಅನ್ನೋ ಅಭಿಪ್ರಾಯ ಇದೆ. ಹಾಗಾಗಿ ಅದನ್ನು ನಾವು ಮನವರಿಕೆ ಮಾಡ್ತಿದ್ದೀವಿ. ಯಾವುದೇ ಕೊರತೆ ಇಲ್ಲ. ನಮ್ಮ ಸರ್ಕಾರಿ ಶಾಲೆಗಳು ಈಗ ತುಂಬ ಸುಸಜ್ಜಿತವಾಗಿದೆ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಎಲ್ಲ ಸೌಲಭ್ಯವನ್ನು ಕೊಡ್ತಾ ಇದೆ. ಯಾವುದೇ ಕೊರತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಈಗ ಇಲ್ಲ. ಉತ್ತಮ ಶಿಕ್ಷಕರಿದ್ದಾರೆ, ಉತ್ತಮ ಸೌಲಭ್ಯ ಏನು ಬೇಕು ಮೂಲಭೂತ ಸೌಕರ್ಯ ಎಲ್ಲವನ್ನು ಸಹ ಕೊಟ್ಟಿದೆ. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು
ಮುಖ ಮಾಡಬೇಕು, ಅವ್ರ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅಂತ ನಾನು ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ.